ಪ್ರಿಯರೇ, ದಿನದ ಬದುಕಿಗೊಂದು ಕ್ರಿಸ್ತನ ಈ ದನಿ ನಮ್ಮೆಲ್ಲರಿಗೂ ಪ್ರೇರಣೆಯಾಗಲಿ. ಯೇಸುವಿನ ಪವಿತ್ರ ಹೃದಯದ ಹಬ್ಬ, ಜೂನ್ 7, 2024, ಶುಕ್ರವಾರ. ಸಂತ ಯೌವಾನನು ಬರೆದ ಪವಿತ್ರ ಶುಭ ಸಂದೇಶದಿಂದ ವಾಚನ, 19ನೇ ಅಧ್ಯಾಯ, 31ರಿಂದ 37ರವರೆಗಿನ ವಚನಗಳು. ಅಂದು ಪಾಸ್ಕ ಹಬ್ಬದ ಹಿಂದಿನ ದಿನ, ಮಾರನೆಯ ದಿನ ಸಬ್ಬತ್ ದಿನವೂ ದೊಡ್ಡ ಹಬ್ಬವೂ ಆಗಿತ್ತು. ಸಬ್ಬತ್ ದಿನದಂದು ಶವಗಳು ಶಿಲುಬೆಯ ಮೇಲೆ ತೂಗಾಡುವುದು ಸರಿಯಲ್ಲ ಎಂದುಕೊಂಡು ಶಿಲುಬೆಗೇರಿಸಲಾಗಿದ್ದವರ ಕಾಲುಗಳನ್ನು ಮುರಿದು ಅವರ ಶವವನ್ನು ಅಂದೇ ತೆಗೆಯಿಸಿ ಬಿಡಲು ಯೆಹೂದ್ಯರು ಪಿಲಾತನಿಂದ ಅಪ್ಪಣೆ ಕೇಳಿಕೊಂಡರು. ಅಂತೆಯೇ ಸೈನಿಕರು ಬಂದು ಯೇಸುವಿನೊಡನೆ ಶಿಲುಬೆಗೇರಿಸಲಾಗಿದ್ದ ಮೊದಲನೆಯವನ ಮತ್ತು ಎರಡನೆಯವನ ಕಾಲುಗಳನ್ನು ಮುರಿದರು. ತರುವಾಯ ಯೇಸುವಿನ ಬಳಿಗೆ ಬಂದರು. ಯೇಸು ಆಗಲೇ ಸತ್ತು ಹೋಗಿರುವುದನ್ನು ಕಂಡು ಅವರ ಕಾಲುಗಳನ್ನು ಮುರಿಯಲಿಲ್ಲ. ಆದರೂ ಸೈನಿಕರಲ್ಲಿ ಒಬ್ಬನು ಈಟಿಯಿಂದ ಅವರ ಪಕ್ಕೆಯನ್ನು ತಿವಿದನು. ಕೂಡಲೇ ರಕ್ತವು ನೀರು ಅಲ್ಲಿಂದ ಹೊರಗೆ ಹರಿದು ಬಂದವು. ಇದು ಕಣ್ಣಾರೆ ಕಂಡವನ ಹೇಳಿಕೆ. ಈ ಹೇಳಿಕೆ ಸತ್ಯವಾದುದು. ತಾನು ಸತ್ಯವನ್ನೇ ನುಡಿಯುತ್ತಿದ್ದೇನೆಂಬ ಅರಿವು ಅವನಿಗೆ ಇದೆ. ನೀವು ವಿಶ್ವಾಸಿಸಬೇಕೆಂದೇ ಆತನು ಇದನ್ನು ಹೇಳಿದ್ದಾನೆ. ಆತನ ಎಲುಬೊಂದನ್ನು ಮುರಿಯಕೂಡದು ಎಂದು ಪವಿತ್ರ ಗ್ರಂಥದಲ್ಲಿ ಬರೆದಿದೆ. ಆ ವಾಕ್ಯ ನೆರವೇರುವಂತೆ ಹೀಗೆ ನಡೆಯಿತು. ತಾವು ಇರಿದವನನ್ನೇ ಅವರು ನಿರೀಕ್ಷಿಸುವರು ಎನ್ನುತ್ತದೆ ಇನ್ನೊಂದು ವಾಕ್ಯ. ಪ್ರಭುವಿನ ಶುಭ ಸಂದೇಶ. ಕ್ರಿಸ್ತರೇ ನಿಮಗೆ ಸ್ತುತಿ ಸಲ್ಲಲಿ. ಚಿಂತನೆ. ಯೇಸುವಿನ ಪ್ರೀತಿಯ ಪರಿಯೇ ವಿಭಿನ್ನ. ಪ್ರಭು ಯೇಸು ಕ್ರಿಸ್ತರಲ್ಲಿ ಆತ್ಮೀಯರೇ, ಹೃದಯ ಭಾವನೆಗಳ ಬೀಡು. ಒಬ್ಬ ವ್ಯಕ್ತಿಯ ವರ್ತನೆ, ನಡವಳಿಕೆ, ಮಾತು ಮತ್ತು ಕೆಲಸ ಇವೆಲ್ಲ ಹೃದಯದಿಂದ ಹೊರ ಹೊಮ್ಮುವಂತಾಗಿದೆ. ಹೃದಯ ಬಲು ಚಿಕ್ಕದಾದರೂ ಅದರ ಕಾರ್ಯ ಬಹಳ ದೊಡ್ಡದು. ಇಂದಿನ ಶುಭ ಸಂದೇಶದಲ್ಲಿ ನಾವು ಒಂದು ವಿಭಿನ್ನ ದೃಶ್ಯವನ್ನು ಕಾಣಬಹುದಾಗಿದೆ. ಕ್ರಿಸ್ತರ ಪ್ರೀತಿಯ ಪ್ರಾಣಾರ್ಪಣೆ ಹೃದಯ ಕುಲುಕುವಂಥದ್ದು. ಯಾರದೋ ತಪ್ಪಿಗೆ ಶಿಕ್ಷೆ, ಯಾರದೋ ಪಾಪಕ್ಕೆ ಸಾವು, ಇವೆಲ್ಲವನ್ನು ಒಪ್ಪಿಕೊಂಡು ತಂದೆಯ ಚಿತ್ತಕ್ಕೆ ತಲೆಬಾಗಿ ಶಿಲುಬೆ ಮೇಲೆ ಮಡಿದು ಪ್ರೀತಿಯ ಸಾಮ್ರಾಜ್ಯವನ್ನು ಪ್ರಭು ಯೇಸು ಸ್ಥಾಪಿಸುತ್ತಾರೆ. ಪ್ರೀತಿಯ ಹೊಸ ಚರಿತ್ರೆಯನ್ನು ಯೇಸು ಅನಾವರಣಗೊಳಿಸುತ್ತಾರೆ. ಯಾರೂ ಇಂತಹ ಪ್ರೀತಿಯನ್ನು ಕಂಡಿಲ್ಲ, ಕೇಳಿಲ್ಲ. ಅಂತಹ ಪ್ರೀತಿ ನಮ್ಮದಾಗಬೇಕಾದರೆ ನಮ್ಮ ಹೃದಯ ಬರಿದಾಗಬೇಕು. ಎಲ್ಲ ಕಲ್ಮಶದಿಂದ ಮುಕ್ತವಾಗಬೇಕು. ಯಾರಾದರೂ ನಮ್ಮನ್ನು ಪ್ರೀತಿಸಿದರೆ ಮಾತ್ರ ಪ್ರೀತಿಸುವುದು ನಮ್ಮ ಪ್ರವೃತ್ತಿ. ಆದರೆ ಯೇಸುವಿನ ಪ್ರೀತಿಯ ಪರಿಯೇ ವಿಭಿನ್ನ. 3 ಬಾರಿ ನಿರಾಕರಿಸುವವನಿಗೆ ಸಾಮ್ರಾಜ್ಯದ ಬೀಗದ ಕೈಗಳು, ಪುನರುತ್ಥಾನದ ಸಾಕ್ಷಿಯನ್ನು ಅನುಮಾನಿಸಿದವನಿಗೆ ದಿವ್ಯ ದರ್ಶನ, ಹೊಡೆದು ಬೈದು ಅಪಹಾಸ್ಯ ಮಾಡಿ ಶಿಲುಬೆ ಮೇಲೆ ಕೊಂದವರಿಗೆ ಕ್ಷಮೆ. ಹೀಗೆ ಅದರ ಪಟ್ಟಿ ದೊಡ್ಡದು. ಅಂತಹ ಪ್ರೀತಿ ನಮ್ಮದಾಗಬೇಕು ಪ್ರಿಯರೇ. ಇಂದು ನಮ್ಮನ್ನೇ ನಾವು ಆತ್ಮಾವಲೋಕನ ಮಾಡಿಕೊಳ್ಳೋಣ. ನಮ್ಮ ಹೃದಯ ಸಾಮಾನ್ಯವಾಗಿ ಯಾವ ಭಾವನೆಯಿಂದ ಕೂಡಿದೆ? ನಮ್ಮ ಹೃದಯದಲ್ಲಿ ಪರಪ್ರೀತಿಗೆ ಮತ್ತು ದೈವ ಪ್ರೀತಿಗೆ ಸ್ಥಳವಿದೆಯೇ? ನಮ್ಮ ಹೃದಯ ಯೇಸುವಿನ ಹೃದಯದಂತೆ ಆಗಲು ಸಾಧ್ಯವೇ? ಆತ್ಮೀಯರೇ, ಯೇಸುವಿನ ಪವಿತ್ರ ಹೃದಯದ ಹಬ್ಬವು ರೋಮನ್ ಕಥೋಲಿಕ ಕ್ರೈಸ್ತ ಭಕ್ತಿ ಪರಂಪರೆಯಲ್ಲಿ ಅತ್ಯಂತ ಪುರಾತನ ಸಂಪ್ರದಾಯವಾಗಿದೆ. ಯೇಸುವಿನ ನರಮಾನವ ಹೃದಯದ ಚಿತ್ರಣವು ಅವರ ಮನುಕುಲದ ಮೇಲಿನ ದೈವಿ ಪ್ರೀತಿಯನ್ನು ತೋರಿಸುತ್ತದೆ. ಈ ಹಬ್ಬವನ್ನು 1856ರಲ್ಲಿ ಕಥೋಲಿಕ ದೈವಾರಾಧನಾ ಪಂಚಾಂಗ ಪಟ್ಟಿಗೆ ಸೇರಿಸಲಾಯಿತು. ಈ ಹಬ್ಬವು ಪಂಚಾಶತಮ ಹಬ್ಬದ ನಂತರದ 19ನೆಯ ದಿನದಂದು ಆಚರಿಸಲ್ಪಡುತ್ತಿದೆ. ಈ ಹಬ್ಬವು ಪ್ರಭು ಯೇಸು ಮನುಕುಲದ ಮೇಲೆ ತೋರಿದ ಪ್ರೀತಿ, ದಯೆ ಹಾಗೂ ಅನುಭವಿಸಿದ ಯಾತನೆಯನ್ನು ಸಂಕೇತಿಸುತ್ತದೆ. ಯೇಸುವಿನ ಪವಿತ್ರ ಹೃದಯದ ಭಕ್ತಿಯನ್ನು ಈ ಆಧುನಿಕ ದಿನಗಳಲ್ಲಿ ಪ್ರಚುರಪಡಿಸಿದವರು ಫ್ರಾನ್ಸ್ನ ಸಂತ ಮಾರ್ಗ್ರೆಟ್ ಮೇರಿ ಅಲಕ್ವೋಕ್ರವರು. ಪ್ರಿಯರೇ, ಸಂತ ಮಾರ್ಗ್ರೆಟ್ ಮರಿಯ ಎಂಬ ಕನ್ಯಾಸ್ತ್ರೀಗೆ 1673ರಿಂದ 1675ರ ನಡುವೆ ಹಲವಾರು ಬಾರಿ ಕ್ರಿಸ್ತರ ದರ್ಶನವಾಯಿತು. ಈ ಸಮಯದಲ್ಲಿ ಆಕೆಗೆ ಕ್ರಿಸ್ತ ಅನೇಕ ವಿಷಯಗಳ ಬಗ್ಗೆ ನಿರೀಕ್ಷೆ ಹಾಗೂ ನಂಬಿಕೆ ಇಡುವಂತೆ ಹೇಳಿದರು. ಪವಿತ್ರ ಹೃದಯದ ಕ್ರಿಸ್ತ ಹೇಳಿದ್ದೇನೆಂದರೆ, ಯಾರೆಲ್ಲ ನನ್ನ ಪವಿತ್ರ ಹೃದಯದ ಆರಾಧನೆ ಮಾಡುತ್ತಾರೋ ನಾನು ಅವರಿಗೆ ವರದಾನಗಳ ಆಶೀರ್ವಚನ ನೀಡುವೆನು, ಅವರ ಕುಟುಂಬಕ್ಕೆ ಶಾಂತಿ ನೀಡುವೆನು, ಅವರ ಕಷ್ಟಗಳಲ್ಲಿ ಸಾಂತ್ವನ ನೀಡುವೆನು, ಮರಣದ ವೇಳೆಯಲ್ಲಿ ಅವರನ್ನು ಸ್ವಾಗತಿಸುವೆನು, ಪಾಪಿಗಳು ಮನಪರಿವರ್ತನೆ ಹೊಂದುವಲ್ಲಿ ಅವರಿಗೆ ಮರುಕ ತೋರುವೆನು, ನನ್ನ ಪವಿತ್ರ ಹೃದಯದ ಚಿತ್ರ ಎಲ್ಲೆಲ್ಲಿ ಸ್ಥಾಪಿತವಾಗಿದೆಯೋ ಆ ಎಲ್ಲ ಸ್ಥಳಗಳನ್ನು ಆಶೀರ್ವದಿಸುವೆನು ಎಂಬುದಾಗಿ. ಯೇಸುವಿನ ಪವಿತ್ರ ಹೃದಯವೇ, ಪಾಪಿಗಳಾದ ನಮ್ಮ ಮೇಲೆ ದಯೆ ತೋರಿರಿ. ಯೇಸುವಿನ ಪವಿತ್ರ ಹೃದಯವೇ,
ಪಾಪಿಗಳಾದ ನಮ್ಮ ಮೇಲೆ ದಯೆ ತೋರಿರಿ. ಯೇಸುವಿನ ಪವಿತ್ರ ಹೃದಯವೇ, ಪಾಪಿಗಳಾದ ನಮ್ಮ ಮೇಲೆ ದಯೆ ತೋರಿರಿ. ದೇವರು ನಮ್ಮೆಲ್ಲರನ್ನು ಆಶೀರ್ವದಿಸಲಿ. ಇದು ದನಿ ಮಾಧ್ಯಮ ಮನೆಯ ಕೊಡುಗೆ. ಧ್ವನಿ ವಂದನೆಯ ಸ್ವಾಮಿ ಶಾಂತಕುಮಾರ್ ಜೆ, ಬೆಂಗಳೂರು ಮಹಾಧರ್ಮ ಕ್ಷೇತ್ರ. ಪ್ರಿಯರೇ, ಈ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಪ್ರತಿದಿನ ದೇವರ ವಾಕ್ಯವನ್ನು ಆಲಿಸುತ್ತಾ ಅದನ್ನು ಇತರರೊಂದಿಗೆ ಹಂಚಿಕೊಳ್ಳಲು ನಮಗೆ ನೆರವಾಗಿರಿ. ಧನ್ಯವಾದಗಳು.